ಸೊ ನೆಕ್ಸ್ಟ್ ರೋಹನ್ ಚಂದ್ರ ಅವ್ರಿಗೆ ಈ ಪ್ರಶ್ನೆ, ಇದು ಭಾಳ ಇಂಟ್ರೆಸ್ಟಿಂಗ್ ಆಗಿರೋ ಪ್ರಶ್ನೆ ಇದು ಕೂಡ. ಈಗ ನೀವು ಹೇಳಿದ್ದೆಲ್ಲ ಕೇಳಿ ತುಂಬ ಜನರಿಗೆ ಒಳ್ಳೆ ದುಡ್ಡು ಹಾಕಿದರೆ ಒಳ್ಳೆ ದುಡ್ಡು ಬರುತ್ತೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅನ್ನೋ ಒಂದು ಮನಸ್ಸಿಗೆ ಭಾವನೆ ಬಂದಿರೋ ಸಾಧ್ಯತೆ ಇದೆ. ಆದರೆ ಅಷ್ಟೊಂದು ದುಡ್ಡಿಲ್ಲ. ಈಗ 3,000 4,000 5,000 ಹಾಕಿ ನಾವು 10 ವರ್ಷ ಕಾಯ್ದರೆ ಇಷ್ಟು ಬರುತ್ತೆ. ಬಟ್ ಜಾಸ್ತಿ ದುಡ್ಡು ಹಾಕಿದರೆ ನಾನು ತಿಂಗಳಿಗೆ 5,000 ಹಾಕೋ ಬದಲಾಗಿ ನಾನು 50,000 ಹಾಕೋಕ್ಕೆ ನಾನು ರೆಡಿ ಇದ್ದೀನಿ, ಬಟ್ ನಂತರ 50,000 ಇಲ್ಲ, ನಾನು ಅದನ್ನು ಲೋನ್ ತೊಗೊಂಡು ಹಾಕ್ಬೋದಾ ಅನ್ನೋ ಪ್ರಶ್ನೆ. ಸುಮಾರು ಜನ ಈ ಥರ ಒಂದು ಥಿಂಕಿಂಗಲ್ಲಿ ಇರ್ತಾರೆ. ನಮಗೆ ನೀವು 50,000 ಲೋನ್ ತೊಗೊಂಡ್ರೆ ಪರವಾಗಿಲ್ಲ, ಕೆಲವರು 25 ಲಕ್ಷ ಡೈರೆಕ್ಟಾಗಿ ತೊಗೊಂಡ್ಬಿಡ್ತೀನಿ ಯಾಕಂದರೆ ನನಗೆ ಫುಲ್ ಕಾನ್ಫಿಡೆನ್ಸ್ ಬಂದುಬಿಟ್ಟಿದೆ ಅಂತ ಹೇಳ್ತಾರೆ. ಅಂದರೆ ನಮ್ಗಿಂತ ಜಾಸ್ತಿ ಕಾನ್ಫಿಡೆನ್ಸ್ ಅವ್ರಿಗೆ ಬಂದಿರ್ತದೆ, 25 lakhs ಹಾಕ್ಬಿಡ್ತೀನಿ ಅಂತ. ನಾವೇನು ಹೇಳ್ತೀವಿ ಅಂದರೆ, ಲೋನಲ್ಲಿ ಯಾವತ್ತೂ ಆ ದುಡ್ಡನ್ನು ತೊಗೊಂಡು ಸ್ಟಾಕ್ ಮಾರ್ಕೆಟ್ ಹಾಕ್ಬೇಡಿ. ಅಂದರೆ ನಿಮ್ಮ ಹತ್ರ ಇರೋ ದುಡ್ಡು ಸೇವಿಂಗ್ಸ್ ಎಷ್ಟೇ ದುಡ್ಡು ಇರಲಿ, 500 ರೂಪಾಯಿ ಪರವಾಗಿಲ್ಲ ಅಷ್ಟೇ ಹಾಕಿ, ಅದೇ ನಿಮ್ಮ ದುಡ್ಡು, ಅದು ಯಾರಿಗೂ ವಾಪಸ್ ಕೊಡೋ ನೆಸಿಸ್ಟಿಲ್ಲ. ನೀವು ಲೋನಿಂದ ಲೋನ್ ದುಡ್ಡು ತೊಗೋಬೇಕಂದ್ರೆ ನಿಮ್ಮ ಕೆಪಾಸಿಟಿ, ರೀಪೇಮೆಂಟ್ ಕೆಪಾಸಿಟಿ ಚೆನ್ನಾಗಿರಬೇಕು. ನನ್ನ ಕೆಲಸ ಹೋದರೂ ಪರವಾಗಿಲ್ಲ, ಅಲ್ಲಿ ಲೋನ್ ಕಟ್ಟೋಕ್ಕೆ EMI ಕಟ್ಟಲಿಕ್ಕೆ ದುಡ್ಡಿದೆ ಅಂತ. ಆ ಥರ ಸಿಚುವೇಶನ್ಸ್ ರೇರು. ಯೂಶ್ವಲಿ ಒಂದು ದೊಡ್ಡ ಅಮೌಂಟ್ ತೊಗೊಂಡ್ರೆ ನನಗೆ ಅದನ್ನು ತೀರ್ಸೋದು ಸ್ವಲ್ಪ ಕಷ್ಟ ಆಗ್ಬೋದು. ಆಮೇಲೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ಇಂಟ್ರೆಸ್ಟು ಮಂತ್ಲಿ ಕಟ್ಟಬೇಕು. ನೀವು ಲಾಂಗ್ ಟರ್ಮಿಗೆ ಸ್ಟಾಕ್ ಮಾರ್ಕೆಟ್ ಹಾಕ್ಬೋದು, ಚೆನ್ನಾಗಿ ಪ್ರಾಫಿಟ್ ಬರ್ಬೋದು. EMI ಕಟ್ಟೋದಕ್ಕೆ ಸ್ಯಾಲ್ರಿ ದುಡ್ಡೇ ಬೇಕಾಗತ್ತಲ್ವಾ, ಸ್ಟಾಕ್ ಮಾರ್ಕೆಟ್ ತೆಗಿಯೋಕ್ಕೆ ಬರಲ್ಲ, ಯಾಕಂದರೆ ಅದು ನೀವು ಲಾಂಗ್ ಟರ್ಮ್ ಅಂತ ಇಟ್ಟಿದ್ರಿ. ಸೊ ನೀವೇನು ಮಾಡಬೇಕು, ಎಷ್ಟು ದುಡ್ಡು ನಿಮ್ಮ ಹತ್ರ ಇದೆ ಅಷ್ಟೇ ಹಾಕಿ. ಲೋನ್ ತೊಗೊಂಡು ಏನಾಗುತ್ತೆ, ನಿಮ್ಮ ಪ್ರೆಷರ್ ಜಾಸ್ತಿ ಆಗುತ್ತೆ, ಫೈನಾನ್ಷಿಯಲ್ ಪ್ರೆಷರ್ ಜಾಸ್ತಿ ಆಗಿ ಮತ್ತೆ ಲಾಸ್ಟಿಗೆ ಅಲ್ಲೂ ಪ್ರಾಫಿಟ್ ಮಾಡಿಲ್ಲ, ಇಲ್ಲೂ ನನಗೆ ತೀರ್ಸೋಕ್ಕಾಗ್ತಾ ಇಲ್ಲ, ಒಂಥರ ಲೈಫು ಟೆನ್ಷನ್ ಜಾಸ್ತಿ ಆಗಿಬಿಡ್ತದೆ. ಓನ್ಲಿ ನೀವು ಅವೇನು ಹೇಳ್ತೀವಿ ಅಂದ್ರೆ, ನಿಮ್ಮ ಹತ್ರ ಎಷ್ಟು ದುಡ್ಡು ಇದೆ ಅದರಲ್ಲಿ 1% ಶೇರ್ ಮಾರ್ಕೆಟ್ ಹಾಕಿ. ನಿಮ್ಮ ಹತ್ರ ದುಡ್ಡಿಲ್ವಾ, ದುಡ್ಡು ಬಂದ ಮೇಲೆ ಹಾಕಿ.